ನಮಸ್ಕಾರ ವಿದ್ಯಾರ್ಥಿಗಳು. ಏಳನೇ ವರ್ಗದ ಕನ್ನಡ ಪಾಠ 4 ಪರಿಸರ ಸಮತೋಲನ ಅಂದರೆ ಪರಿಸರ, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಪರಿಸರ ಅಂಥೇಳಿ ಕರಿತೀವಿ. ಅದು ಪರಿಸರ ಅನ್ನೋದು ಉತ್ತಮವಾಗಿತ್ತಂದ್ರೆ ಮನುಷ್ಯನು ಕೂಡ ಉತ್ತಮವಾಗಿರುವಂಥ ಜೀವನವನ್ನು ನಡೆಸೋಕ್ಕೆ ಸಾಧ್ಯ ಆಕೈತಿ. ಪರಿಸರ ಸಮತೋಲನ, ನಾವು ಯಾವ ರೀತಿ ಪರಿಸರದ ಸಮತೋಲನವನ್ನು ಕಾಪಾಡಬೇಕು, ಪರಿಸರದಲ್ಲಿ ಎಲ್ಲರಿಗೂ ಬದುಕಕ್ಕೆ ಅವಕಾಶ ಇತ್ತು ಅಥವಾ ಮನುಷ್ಯನಿಗೆ ಅಷ್ಟೇ ಇತ್ತು ಅನ್ನೋದನ್ನು ಲೇಖಕರು ಸ್ಪಷ್ಟವಾಗಿ ತಮ್ಮ ಈ ಪಾಠದಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ಪರಿಸರ ಸಮತೋಲನ ಪಾಠದ ಲೇಖಕರ ಪರಿಚಯ. ಲೇಖಕರು ಡಾಕ್ಟರ್ ಕೃಷ್ಣಾನಂದ ಕಾಮತ್. ಇವರೇ ಡಾಕ್ಟರ್ ಕೃಷ್ಣಾನಂದ ಕಾಮತ್. ಕೃಷ್ಣಾನಂದ ಕಾಮತ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ 29/9/1934 ಜನಿಸಿದರು. 1959ರಲ್ಲಿ MSc ಪದವಿಯಲ್ಲಿ ಉತ್ತೀರ್ಣರಾದ ಕಾಮತ್ ಅವರು ಕರ್ನಾಟಕ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭಿಸಿದರು. 1961ರಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದರು. ಉದಯಪುರ ಮತ್ತು ಪಶ್ಚಿಮ ಬಂಗಾಳದ ಪ್ಲಾಸಿಯಲ್ಲಿ ಕಾಮನ್ವೆಲ್ತ್ ಇನ್ಸ್ಟಿಟ್ಯೂಟ್ ಆಫ್ ಬಯೋಲಾಜಿಕಲ್ ಕಂಟ್ರೋಲ್ ಸಂಸ್ಥೆಯ ಕೀಟ ಸಂಶೋಧನಾ ಅಧಿಕಾರಿ ಮತ್ತು ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದರು. ನಂತರ ಬೆಂಗಳೂರಿನಲ್ಲಿ ವೈಜ್ಞಾನಿಕ ಛಾಯಾಗ್ರಹಣ ಲ್ಯಾಬೊರೇಟರಿ ಪ್ರಾರಂಭಿಸಿ ಸುಮಾರು 1,000ಕ್ಕೂ ಹೆಚ್ಚು ಚಿತ್ರಗಳ ಛಾಯಾಗ್ರಹಣ ಮಾಡಿದ್ದಾರೆ. ಛಾಯಾಗ್ರಹಣ ಅಂದರೆ ಫೋಟೋಗ್ರಫಿ. ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರ ಕೃತಿಗಳೆಂದರೆ ನಾನು ಅಮೆರಿಕಾಗೆ ಹೋಗಿದ್ದೆ, ಪ್ರಾಣಿ ಪರಿಸರ, ಕೀಟ ಜಗತ್ತು, ಪಶು ಪಕ್ಷಿ ಪ್ರಪಂಚ, ಸಸ್ಯ ಪರಿಸರ, ಇರುವೆಯೇ ಇರುವು, ಸರ್ಪ ಸಂಕುಲ ಮತ್ತು ಕಾವಿ ಕಲೆ. ಇವು ಅವರು ಬರೆದಿರುವಂಥ ಪರಿಸರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಮುಖವಾಗಿರುವಂಥ ಪ್ರಮುಖ ಕೃತಿಗಳು. ಇವರಿಗೆ ಪ್ರಶಸ್ತಿಗಳು ಕೂಡ ಲಭಿಸ್ಯಾವ. ಅವು ಯಾವುದಂದ್ರೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡರು. ನಂತರ 20/2/2002 ಇಹಲೋಕವನ್ನು ತ್ಯಜಿಸಿದರು ಅಥವಾ ದೈವಾಧೀನರಾಗ್ತಾರ. ಇವರು ಬರೆದಿರುವಂತಹ ಪರಿಸರ ಸಮತೋಲನ. ನಾವು ಇಂದು ಪ್ರತಿಯೊಂದಕ್ಕೂ ಪ್ರಕೃತಿಯನ್ನು ಅವಲಂಬಿಸಿದ್ದೇವೆ. ಅಂದರೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಪರಿಸರವನ್ನು ಅಥವಾ ಪ್ರಕೃತಿ ನಿಸರ್ಗವನ್ನು ಅವಲಂಬನೆ ಮಾಡ್ತೀವಿ ಅಥವಾ ಅವಲಂಬನೆ ಆಗಿದ್ದೀವಿ. ಪ್ರಾಕೃತಿಕ ಪರಿಸರ ಹಾಗೂ ಜೀವ ಪರಿಸರದ ನಡುವೆ ಅವಿನಾಭಾವ ಸಂಬಂಧವಿದೆ. ಪ್ರಕೃತಿ ಮತ್ತು ಜೀವ ಪರಿಸರದ ನಡುವೆ ಏನಾಗೈತೆ ಅವಿನಾಭಾವ ಅಂದರೆ ಬಿಡಿಸಲಾಗದ ಸಂಬಂಧ ಐತಿ. ನಾವು ನಮ್ಮ ದಿನನಿತ್ಯದ ಅಗತ್ಯಗಳಾದ ಆಹಾರ, ಬಟ್ಟೆ, ಗಾಳಿ, ಬೆಳಕು, ಔಷಧ ಮುಂತಾದ ಜೀವನ ಅವಶ್ಯಕ ಸಕಲ ಸೌಕರ್ಯಗಳು ಪ್ರಕೃತಿಯ ಜೀವನಾಧಾರ. ಈ ನೈಸರ್ಗಿಕ ಸಂಪತ್ತು ಎಲ್ಲ ಜೀವರಾಶಿಗಳನ್ನು ತನ್ನ ಮಡಿಲಿನಲ್ಲಿಟ್ಟುಕೊಂಡು ತಾಯಿಯಂತೆ ಪೋಷಿಸುತ್ತದೆ. ಎಲ್ಲ ಜೀವರಾಶಿಗಳನ್ನು ನೈಸರ್ಗಿಕ ಸಂಪತ್ತು ಎಲ್ಲ ಜೀವರಾಶಿಗಳನ್ನು ತನ್ನ ಮಡಿಲಿನಲ್ಲಿಟ್ಟುಕೊಂಡು ತಾಯಿಯಂತೆ ಪೋಷಿಸುತ್ತದೆ. ಮಾನವರಾದ ನಾವು ನಮ್ಮ ಅಜ್ಞಾನ, ದುರಾಸೆ, ದುಂದುಗಾರಿಕೆ ಹಾಗೂ ಮೋಜು ಮಸ್ತಿಗಳಿಗಾಗಿ ಇಂತಹ ಅಮೂಲ್ಯವಾದ ಪರಿಸರವನ್ನು ನಾಶ ಮಾಡಿದರೆ ಅಸಮತೋಲನ ಉಂಟಾಗುತ್ತದೆ. ಈ ರೀತಿಯಾಗಿರುವಂಥ ನಿಸರ್ಗವನ್ನು ಹಾಳು ಮಾಡಿದರೆ ನಮ್ಮ ಪರಿಸರ ಏನಾಗ್ತೈತ್ರಿ ಅಸಮತೋಲನ ಉಂಟಾಗಕ್ಕೆ ಕಾರಣ. ಈ ಸುಂದರ ಭೂಮಿ, ಇಲ್ಲಿನ ಜೀವಜಾಲದ ವ್ಯವಸ್ಥೆ ನಾಶವಾಗಿ ನಮ್ಮ ನಾಶಕ್ಕೆ ನಾವೇ ಪರೋಕ್ಷವಾಗಿ ಕಾರಣವಾಗುತ್ತಿದ್ದೇವೆ. ಆದ್ದರಿಂದ ಈ ಸುಂದರ ಪರಿಸರದ ಸಂರಕ್ಷಣೆಯ ಜವಾಬ್ದಾರಿ ನಮ್ಮ ಮೇಲಿದೆ ಎನ್ನುವ ಸಾಮಾನ್ಯ ಅರಿವು ಎಲ್ಲರದಾಗಬೇಕು. ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿದು ಏನಾಗಬೇಕ್ರಿ ಮನಸ್ಸಿನಲ್ಲಿ ಪರಿಸರದ ಸಂರಕ್ಷಣೆ ಜವಾಬ್ದಾರಿ ಎಲ್ಲರ ಮೇಲೆ ಐತಿ. ಅದನ್ನು ನಾವು ಒಳ್ಳೆಯ ರೀತಿಯನ್ನು ರಕ್ಷಣೆ ಮಾಡ್ಕೊಂಡು ಹೋಗಬೇಕು. ಅಂದಾಗ ಮಾತ್ರ ನಮ್ಮ ಜೀವನ ಅಥವಾ ನಮ್ಮ ನಿಸರ್ಗ, ನಮ್ಮ ಪ್ರಕೃತಿ ಒಳ್ಳೆಯದಾಗಕ್ಕೆ ಸಾಧ್ಯ ಆಕೈತಿ ಅಂಥೇಳಿ ಪ್ರತಿಯೊಬ್ಬರಲ್ಲಿ ಇರಬೇಕು. ಈ ಪರಿಸರದಲ್ಲಿ ಬದುಕು ಹಕ್ಕು ನಮಗೆ ಮಾತ್ರವಲ್ಲ, ಎಲ್ಲ ಪ್ರಾಣಿ, ಪಕ್ಷಿ, ಗಿಡ, ಮರ, ಸಕಲ ಜೀವರಾಶಿಗೂ ಇದೆ. ಈ ನಿಟ್ಟಿನಲ್ಲಿ ಚಿಂತಿಸಿ ಕಾರ್ಯಪ್ರವೃತ್ತರಾಗಬೇಕಾದ ಅನಿವಾರ್ಯತೆಯನ್ನು ಈ ವೈಜ್ಞಾನಿಕ ಲೇಖನದಲ್ಲಿ ಲೇಖಕರು ಮನಮುಟ್ಟುವಂತೆ ವಿವರಿಸಿದ್ದಾರೆ. ಅದೇ ರೀತಿ ಕೇವಲ ಮನುಷ್ಯರಿಗೆ ಅಷ್ಟೇ ಏನಿಲ್ಲರಿ, ಇಲ್ಲಿ
ಭೂಮಿ ಮೇಲೆ ಬದುಕಾಕ ಅವಕಾಶ ಹಕ್ಕಿಲ್ಲ. ಎಲ್ಲ ಗಿಡ ಮರ ಪ್ರಾಣಿ ಪಕ್ಷಿ ಸಕಲ ಜೀವರಾಶಿಗೂ ಕೂಡ ಈ ಭೂಮಿ ಮೇಲೆ ಬದುಕಾಕ, ಈ ಪರಿಸರದಲ್ಲಿ ಬದುಕಾಕ ಹಕ್ಕೈತಿ ಅನ್ನೋದನ್ನು ಲೇಖಕರು ಸಂಕ್ಷಿಪ್ತವಾಗಿ ಅಥವಾ ಈ ವೈಜ್ಞಾನಿಕ ಲೇಖನದಲ್ಲಿ ಏನು ಮಾಡ್ಯಾರ, ಎಲ್ಲರ ಮನ ಮುಟ್ಟುವಂತೆ ವಿವರಣೆಯನ್ನು ನೀಡ್ಯಾರ. ಪಾಠದ ವಿವರಣೆ. ಭೂಮಂಡಲದಲ್ಲಿ ಪ್ರತಿಯೊಂದು ಪ್ರಾಣಿಯು ತನಗಿರುವ ಸಂತಾನ ಸಾಮರ್ಥ್ಯವನ್ನು ಬಳಸಿದರೆ ಇಲ್ಲವೇ ಅವುಗಳ ಮರಿಗಳೆಲ್ಲ ಬದುಕಿ ಇರುವಂತಾಗಿದ್ದರೆ ಯಾವ ಪ್ರಾಣಿಗೂ ಹೊಟ್ಟೆ ತುಂಬ ಆಹಾರ ಸಿಗುತ್ತಿರಲಿಲ್ಲ. ಎಲ್ಲ ಪ್ರಾಣಿಗಳು ಹುಟ್ಟುವಂಥ ಎಲ್ಲ ಪ್ರಾಣಿಗಳ ಮರಿಗಳು ಜೀವಂತವಾಗಿದ್ದರೆ ಯಾವ ಪ್ರಾಣಿಗೂ ಏನಕ್ಕಿದ್ದಿಲ್ಲರಿ, ಹೊಟ್ಟೆ ತುಂಬ ಊಟ ಸಿಗ್ತಿದ್ದಿಲ್ಲ. 5 ವರ್ಷಕ್ಕೊಮ್ಮೆ ಒಂದು ಮರಿಗೆ ಜನ್ಮ ಕೊಡುವ ಆನೆ ಸಂತತಿ ನಿರ್ಮಿತಿಯಲ್ಲಿ ಅತಿ ಮಂದಗತಿಯದು ಎಂದು ಪರಿಗಣಿಸಿದೆ. ಏನ್ರಿ, 5 ವರ್ಷಕ್ಕೊಮ್ಮೆ ಒಂದೇ ಮರಿಯನ್ನು ಕೊಡುವಂಥ ಆನೆ ಸಂತತಿಯನ್ನು ಮಂದಗತಿ ಅಂಥೇಳಿ ಕರಿತೀವಿ. ಆದ್ರೆ ಆನೆಯ ಎಲ್ಲ ಮರಿಗಳು ಸರಿಯಾಗಿ ಬೆಳೆದು 5 ವರ್ಷಕ್ಕೆ ಒಂದು ಮರಿಗೆ ಜನ್ಮ ಕೊಡುತ್ತಾ ಹೋದರೆ ಒಂದೇ ಶತಮಾನದಲ್ಲಿ ಏನಕ್ಕಿತ್ರಿ, ಜಗತ್ತೆಲ್ಲ ಆನೆಮಯವಾಗಿ ಹೋಗುತ್ತಿತ್ತು. ಒಂದು ವೇಳೆ 5 ವರ್ಷಕ್ಕೆ ಒಂದೇ ಮರಿಯನ್ನು ಕೊಡ್ತೈತಿ ಆನೆ, ಆದ್ರೆ ಯಾವುದೇ ಆನೆ ಮರಿಗೂ ಏನೇ ಸಮಸ್ಯೆ ಆಗದೆ ಉಳ್ದಿತ್ತಂದ್ರೆ ರೀ ಒಂದೇ ಶತಮಾನದಲ್ಲಿ ಜಗತ್ತೆಲ್ಲ ಏನಾಕಿತ್ರಿ, ಆನೆಮಯವಾಗಿ ಹೋಗ್ತಿತ್ತು ಅಂತಂದು ಹೇಳ್ತಾರೆ. ಪ್ರತಿಯೊಂದು ಪ್ರಾಣಿಯು ತನ್ನ ವಂಶಜರು ಬಹಳ ಬೇಕೆಂದು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತದೆ. ಪ್ರತಿಯೊಂದು ಪ್ರಾಣಿ ಏನು ಮಾಡುತ್ತೆ, ನನ್ನ ಪ್ರಾಣಿ ವಂಶ ಅಥವಾ ನನ್ನ ಪ್ರಾಣಿ ಸಂಕುಲ ಉಳಿಲಿ ಅಂಥೇಳಿ ಹೆಚ್ಚೆಚ್ಚು ಮರಿಗೆ ಜನ್ಮವನ್ನು ಕೊಡ್ತೈತಿ. ಆದ್ರೆ ಅನೇಕ ಕಾರಣಗಳಿಂದ ಮರಿಗಳು ಸಾಯ್ತಾವ, ಆಹಾರ ಸಿಗದೆ ಸಾಯ್ತಾವ ಅಥವಾ ಏನೋ ಆರೋಗ್ಯದ ಸಮಸ್ಯೆಯಿಂದ ಸಾಯ್ತಾವ. ಇವೆಲ್ಲ ಸಮಸ್ಯೆಯಿಂದ ಸಾಯೋದ್ರಿಂದ ಬದುಕೋದ್ರಿಂದ ಏನಾಕತ್ರಿ, ಬದುಕ್ತಾವ. ಇದರಿಂದಾಗಿ ಆಹಾರ ಆಸ್ವಾದನೆಗಳಿಗಾಗಿ ಸ್ಪರ್ಧೆ ಏರ್ಪಡುವುದು, ಆಹಾರಕ್ಕಾಗಿ ಬಟ್ಟೆಗಾಗಿ ಮನೆಗಳಿಗಾಗಿ ಏನಾಗ್ತೈತ್ರಿ, ವಾಸಸ್ಥಳಕ್ಕಾಗಿ ಅವೆಲ್ಲ ಪ್ರಾಣಿಗಳ ಮಧ್ಯೆ ಸ್ಪರ್ಧೆ ಪೈಪೋಟಿ ಅನ್ನೋದು ಏರ್ಪಡ್ತೈತಿ. ಅದು ಯಾವ ರೀತಿ ಅಂದ್ರೆ ರೀ, ಸಾಮರ್ಥ್ಯವುಳ್ಳ ವರ್ಗ ಬದುಕಿದರೆ ಅಸಮರ್ಥ ಗುಂಪು ನಿರ್ನಾಮವಾಗುತ್ತದೆ. ಏನು ಹೇಳ್ತಾರೆ, ಯಾವುದು ಸಾಮರ್ಥ್ಯ ಅಂದ್ರೆ ಯಾವುದು ಶಕ್ತಿಶಾಲಿ ಇರ್ತೈತಿಲ್ಲ ಅಂಥ ಗುಂಪು ಏನಾಕೈತ್ರಿ, ಉಳಿತೈತಿ. ಯಾವುದು ಅಸಮರ್ಥ, ಯಾವುದಕ್ಕೆ ಸಾಮರ್ಥ್ಯ ಅನ್ನೋದು ಇರಂಗಿಲ್ಲ, ಯಾವುದಕ್ಕೆ ಶಕ್ತಿ ಅನ್ನೋದು ಇರಂಗಿಲ್ಲ ಅಂಥ ಗುಂಪು ಏನಾಕೈತಿ, ನಿರ್ನಾಮ ಅವನತಿ ಆಕೈತಿ ಅಂತಂದು ಹೇಳ್ತಾರೆ. ಉದಾಹರಣೆಗೆ ಒಂದು ಪ್ರದೇಶದಲ್ಲಿ ಕುದುರೆ ಒಂಟೆ ಜಿರಾಫೆಗಳು ಬದುಕುತ್ತವೆ ಎಂದಿಟ್ಟುಕೊಳ್ಳೋಣ. ಒಂದು ಪ್ರದೇಶದಾಗ ಕುದುರೆ ಒಂಟೆ ಜಿರಾಫೆಗಳು ಬದುಕ್ತಾವ ಅಂತ ತಿಳ್ಕೊಳ್ಳೋಣ. ಈ 3 ಪ್ರಾಣಿಗಳು ಹೆಚ್ಚಿನ ಸಂತಾನ ನಿರ್ಮಾಣ ಮಾಡಿದ್ದರಿಂದ ಈ 3 ಪ್ರಾಣಿಗಳು ಏನು ಮಾಡ್ತಾವ್ರಿ, ಸಂತತಿಯನ್ನು ಅಥವಾ ಮರಿಗಳನ್ನು ಹೆಚ್ಚಾಗಿ ಮಾಡುವುದರಿಂದ ಅಲ್ಲಿದ್ದ ಆಹಾರ ಏನಾಕೈತ್ರಿ, ಕಡಿಮೆ ಆಗುತ್ತಾ ಹೋಗ್ತೈತಿ. 5-6 ಅಡಿ ಎತ್ತರದಲ್ಲಿದ್ದ ಪರ್ಣ ಅಂದರೆ ಎಲೆ, 5-6 ಅಡಿ ಎತ್ತರದಲ್ಲಿದ್ದ ಪರ್ಣಗಳು ತೀರಿದವೆಂದರೆ ಕುದುರೆಗಳು ಹಸಿವಿನಿಂದ ಬಳಲಿ ಸಾಯುತ್ತವೆ. ಅವಾಗ ಏನಾಕೈತ್ರಿ, 5-6 ಅಡಿ ಅಂದರೆ 5-6 ಅಡಿಯಲ್ಲಿ ಎತ್ತರದಲ್ಲಿ 5-6 ಅಡಿ ಎತ್ತರ ಇತ್ತಂದ್ರೆ ಆ ಎಲೆಗಳನ್ನು ಕುದುರೆಗಳು ತಿಂತಾವ. ಅದಕ್ಕಿಂತ ಹೆಚ್ಚು ಎತ್ತರ ಆಯ್ತಂದ್ರೆ ಕುದುರೆ ಏನು ಮಾಡಂಗಿಲ್ಲ, ತಿನ್ನೋಕೆ ಆಗುವುದಿಲ್ಲ. ಅವಾಗಲ್ಲಿ ಏನಾಕತ್ರಿ, ಅಸಮರ್ಥತೆ ಆಕೈತಿ, ಅದಕ್ಕೆ ಶಕ್ತಿ ಇರಂಗಿಲ್ಲ. ಅಂದ್ರೆ ಅದು ಹೋಗಿ ಅಷ್ಟು 5-6 ಅಡಿ 8 ಅಡಿ ಇತ್ತಂದ್ರೆ ಅದನ್ನು ತಿನ್ನೋಕೆ ಸಾಧ್ಯ ಆಗೋದಿಲ್ಲ. ಇದರಿಂದ ಆ ಕುದುರೆಗಳು ಏನಾಗ್ತಾವ್ರಿ, ಸಾಯ್ತಾವ. ನಂತರ ಆದರೆ ಉದ್ದು ಕತ್ತುಳ್ಳ ಒಂಟೆ ಜಿರಾಫೆಗಳು 8-10 ಅಡಿ ಎತ್ತರದಲ್ಲಿರುವ ಪರ್ಣಗಳನ್ನು ತಿಂದು ಬದುಕುತ್ತವೆ. ಆದ್ರೆ 5-6 ಅಡಿ ಎತ್ತರದಲ್ಲಿದ್ದ ಎಲೆಗಳು 5-6 ಅಡಿ ಎತ್ತರದಲ್ಲಿದ್ದಂತಹ ಎಲೆಗಳನ್ನು ಕುದುರೆಗಳು ತಿಂತಾವ. ಅದಕ್ಕಿಂತ ಹೆಚ್ಚಿನ ಎತ್ತರದಲ್ಲಿ ನಿಂತಂದ್ರೆ ಅವು ಏನು ಮಾಡಂಗಿಲ್ಲ ರೀ, ಕುದುರೆಗಳು ತಿನ್ನೋಕೆ ಆಗೋದಿಲ್ಲ. ಆವಾಗ ಅವು ಹಸಿವಿನಿಂದ ಬಳಲಿ ಸಾಯ್ತಾವ. ಆದರೆ ಉದ್ದ ಕತ್ತುಳ್ಳ ಒಂಟೆ ಜಿರಾಫೆಗಳು 8-10 ಅಡಿ ಎತ್ತರದಲ್ಲಿರುವ ಪರ್ಣಗಳನ್ನು ತಿಂದು ಬದುಕುತ್ತವೆ. ಆದರೆ 8-10 ಅಡಿ ಎತ್ತರದಲ್ಲಿರುವಂಥ ಎಲೆಗಳನ್ನು ತಿಂದ ಒಂಟೆ ಜಿರಾಫೆಗಳು ಬದುಕ್ತಾವ. ಅದೇ ಮುಂದೆ ಸಾಗಿ ಆಹಾರ ತೀರಲು ಒಂಟೆಗೂ ಉಪವಾಸ ಕಟ್ಟಿಟ್ಟದೆ. ಅದೇ ಮುಂದೆ ಹೋಗಿ ಏನಾಕೈತ್ರಿ, 8-10 ಅಡಿ ಎತ್ತರದಲ್ಲಿರುವ ಪರ್ಣಗಳು ಪೂರ್ತಿ ಖಾಲಿ ಆದವು ಅಂದ್ರೆ ರೀ, ಅವೆರಡು ಪ್ರಾಣಿಗಳು ತಿಂದು ಖಾಲಿ ಆದವು ಅಂದ್ರೆ ರೀ 12 ಅಡಿಯಲ್ಲಿತ್ತಂದ್ರೆ ರೀ ಅದನ್ನು ಒಂಟೆಗೆ ಏನಾಗಂಗಿಲ್ಲ, ತಿನ್ನೋಕೆ ಆಗೋದಿಲ್ಲ. ಅಲ್ಲಿಯೂ ಕೂಡ ಏನಾಕೈತ್ರಿ, ಒಂಟೆ ಹಸಿವಿನಿಂದ ಬಳಲಿ ಸಾಯ್ಬೋದು. ಆದರೆ ಜಿರಾಫೆ 12 ಅಡಿಗೂ ಎತ್ತರದಲ್ಲಿರುವಂಥ ಎಲೆಗಳನ್ನು ತಿಂತೈತಿ. ಯಾಕಂದ್ರೆ ರೀ ಉದ್ದ ಕಾಲು ಗೋನು ಪಡೆದಿದ್ದರಿಂದ ಆಹಾರ ಸ್ಪರ್ಧೆಯಲ್ಲಿ ಕೊನೆಗೆ ಇದೇ ವರ್ಗ ಯಶಸ್ವಿಯಾಗುವುದೆಂದು ಒಂದು ಸಿದ್ಧಾಂತ. ಅಂದ್ರೆ ರೀ ಇದರ ಅರ್ಥ
ಕುದುರೆ ಏನಾಗ್ತೈತಿ ರೀ 5-6 ಅಡಿ ಇತ್ತಂದ್ರೆ ಅಷ್ಟೇ ತಿಂತೈತಿ, ತಿಂದು ಬದುಕಕ್ಕೆ ಸಾಧ್ಯ ಆಗ್ತೈತಿ. ಆಮೇಲೆ 8-10 ಅಡಿ ಇತ್ತಂದ್ರೆ ಒಂಟೆ ಬದುಕ್ತೈತಿ. ಅದಕ್ಕಿಂತ ಹೆಚ್ಚಿತ್ತಂದ್ರೆ ಒಂಟೆ ಮತ್ತು ಕುದುರೆಗೆ ತಿನ್ನೋಕೆ ಆಗೋದಿಲ್ಲ. ಇದರಿಂದ ಒಂಟೆ ಮತ್ತು ಕುದುರೆ ಏನಾಕೈತಿ ರೀ ಜಿರಾಫೆಗಿಂತ ಅಸಮರ್ಥವಾಗಿರುವಂಥ ಪ್ರಾಣಿ ಅಂಥೇಳಿ ಗುರುತಿಸ್ತಾರೆ. ಆ ಕಾರಣಕ್ಕಾಗಿ ಅವೆರಡು ಏನಾಗ್ತವೆ, ಈ ಸಂತತಿ ನಾಶ ಆಗಕ್ಕೆ ಕಾರಣ ಆಗ್ತೈತಿ. ಈ ಶತಮಾನದಲ್ಲಿ ಪ್ರಾಣಿ ಪರಿಸರಗಳ ಸಂಬಂಧ ಕೂಲಂಕುಷವಾಗಿ ಅಭ್ಯಸಿಸುವುದರಿಂದ ಮಾನವನು ಅದರ ಸಂಪೂರ್ಣ ಲಾಭ ಪಡೆದುಕೊಳ್ಳಬಹುದು. ನಂತರ ಜಿರಾಫೆ ವರ್ಗದಲ್ಲಿ ಅತಿ ಸಂತಾನ ಇರುವುದರಿಂದ ಇವುಗಳಲ್ಲಿ ಸ್ಪರ್ಧೆ ಇದ್ದಿದ್ದೇ. ಇವುಗಳಲ್ಲಿ ಏನಾಗ್ತೈತಿ ರೀ ಅನೇಕ ತಿಮಿಂಗಿಲಗಳ ಕೊಬ್ಬಿಗಾಗಿ ಬೇಟೆಯನ್ನು ಆಡತ್ತಾರ. ಆ ಕಾರಣಕ್ಕಾಗಿ ಇವಾಗ ತಿಮಿಂಗಿಲಗಳ ಸಂಖ್ಯೆ ಏನಾಗತ್ತೈತಿ ಬಹಳಷ್ಟು ಕಡಿಮೆ ಆಗೈತಿ. ಆಮೇಲೆ ಮೊಸಳೆಗಳ ಚರ್ಮಕ್ಕೆ ಪಾಶ್ಚಿಮಾತ್ಯ ಮಹಿಳೆಯರು ಮನಸೋತಿದ್ದಾರೆ. ಮೊಸಳೆಗಳ ಚರ್ಮಕ್ಕೂ ಕೂಡ ಏನಾಗೈತಿ ಅನೇಕ ಪಾಶ್ಚಿಮಾತ್ಯ ವಿದೇಶಿ ಮಹಿಳೆಯರು ಮನಸೋತಿದ್ದಾರೆ ಎಂಬ ಒಂದೇ ಕಾರಣಕ್ಕಾಗಿ ಮೊಸಳೆಗಳನ್ನು ಅತಿಯಾಗಿ ಬೇಟೆಯಾಡಿ ಇಂದು ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಮೊಸಳೆಗಳಿಗಾಗಿ ಮಾಡಿದ ಆಲಯದಲ್ಲಿ ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆ ಮಾಡುವ ಪ್ರಸಂಗ ಬರಲಿವೆ. ಅದರಂತೆ ಹುಲಿ ಅಂದ್ರೆ ಚರ್ಮಕ್ಕೆ ಮೊಸಳೆಗಳ ಚರ್ಮಗಳಿಂದ ಬೇರೆ ಬೇರೆ ವಸ್ತುಗಳನ್ನು ತಯಾರು ಮಾಡ್ತಾರೆ. ಆ ಕಾರಣಕ್ಕಾಗಿ ನಾವು ಮೊಸಳೆಗಳನ್ನು ಬೇಟೆಯಾಡೋದ್ರಿಂದ ಮೊಸಳೆಗಳು ಅವುಗಳ ಸಂಖ್ಯೆ ಏನಾಗೈತೆ ರೀ ಬಹಳಷ್ಟು ಕಡಿಮೆ ಆಗೈತಿ. ಅದರಂತೆ ಹುಲಿ, ಸಿಂಹ, ಚಿರತೆಗಳ ಮೈದೊಗಲು ಅಪಾರಧನ ತರುವುದರಿಂದ ಅವುಗಳನ್ನು ಹೆಚ್ಚಾಗಿ ಬೇಟೆಯಾಡಿದ್ದರಿಂದ ಅವುಗಳ ಸಂತತಿ ಕಡಿಮೆಯಾಗಿದೆ. ಈ ರೀತಿ ಹುಲಿ, ಸಿಂಹ, ಚಿರತೆಗಳ ಮೈದೊಗಲು ಅಥವಾ ಚರ್ಮಕ್ಕಾಗಿ ಅವುಗಳ ಮೈದೊಗಲುಗಳನ್ನು ಮಾರಾಟ ಮಾಡೋದ್ರಿಂದ ಬಹಳಷ್ಟು ಹಣ ಬರ್ತೈತಿ ಅನ್ನೋ ಕಾರಣಕ್ಕಾಗಿ ಜನರು ಏನು ಮಾಡ್ತಾರೆ ಬೇಟೆಯನ್ನು ಮಾಡತ್ತಾರ. ಇದರಿಂದ ಅವುಗಳ ಸಂತತಿ ಏನೈತ್ರಿ ಬಹಳಷ್ಟು ಕಡಿಮೆ ಆಗಕ್ಕೆ ಕಾರಣ. ಹಾವುಗಳನ್ನಂತೂ ಆಜನ್ಮ ವೈರಿಗಳಂತೆ ಭಾವಿಸಿ ಸಿಕ್ಕಲ್ಲಿ ಕೊಂದು ಕೆಲವು ಜಾತಿಯ ಹಾವುಗಳು ತಿಂದು ನಶಿಸಿ ಹೋಗಿದ್ದರಿಂದ ವಿಷ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸಿನಲ್ಲಿ ಪ್ರಾರಂಭಿಸಬೇಕಾದ ಪ್ರಸಂಗ ಬಂತು. ನಾವು ಹಾವುಗಳನ್ನು ಎಲ್ಲಿ ಬೇಕಾದಲ್ಲಿ ಕಂಡಲ್ಲಿ ಏನು ಮಾಡ್ತೀವಿ ಸಾಯಿಸ್ತೀವಿ. ಅವು ನಮ್ಮನ್ನೇನು ಮಾಡದೇ ಇದ್ರೂ ಕೂಡ ನಾವು ಭಯದಿಂದ ಅವುಗಳನ್ನು ಸಾಯಿಸ್ತೀವಿ. ಆ ಕಾರಣಕ್ಕಾಗಿ ವಿಷಕಾರಿ ಹಾವುಗಳ ಸಂಖ್ಯೆಯೂ ಕೂಡ ಬಹಳಷ್ಟು ಕಡಿಮೆ ಆಗೈತಿ. ಈ ಕೆಲವೊಂದಿಷ್ಟು ವಿಷಕಾರಿ ಹಾವುಗಳನ್ನು ಏನು ಮಾಡತ್ತಾರೆ ಮದ್ರಾಸ್ ಮತ್ತು ಮುಂಬೈನಲ್ಲಿ ಸಾಕುವ ಕೇಂದ್ರಗಳನ್ನು ಪ್ರಾರಂಭಿಸಿದ್ದಾರೆ. ಅದರ ನಂತರ ಹೊಲಗಳಲ್ಲಿ ಹಾವುಗಳು ಇಲಿಗಳನ್ನು ತಿಂದು ಜೀವಿಸುತ್ತಿದ್ದವು. ಹೊಲಗಳಲ್ಲಿ ಏನಾಕಿದ್ರೆ ಹಾವುಗಳು ಇಲಿಗಳನ್ನು ತಿಂದು ಬದುಕ್ತಿದ್ದವು. ಅವುಗಳನ್ನು ನಾಶ ಮಾಡಿದ್ದರಿಂದ ವಿನಾಯಕನ ವಾಹನಗಳು ಅತಿಯಾಗಿ ಬೆಳೆದು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಮಾನವನ ಆಹಾರವನ್ನೇ ಭಕ್ಷಿಸಿ ಅವನು ಹೌಹಾರುವಂತೆ ಮಾಡಿವೆ. ಇದರಿಂದ ನಾವು ಹಾವುಗಳನ್ನು ಸಾಯಿಸೋದ್ರಿಂದ ಹಾವುಗಳೇನು ಮಾಡ್ತಿದ್ರಿ ಹೊಲದಲ್ಲಿರುವಂಥ ಇಲಿಗಳನ್ನು ತಿಂದು ಬದುಕ್ತಿದ್ದವು. ಅದರಿಂದ ಬೆಳೆನೂ ಏನಾಕಿತ್ತು ಉತ್ತಮವಾಗ್ತಿತ್ತು. ಆದ್ರೆ ಇವಾಗ ಏನಾಗ್ಬಿಟ್ಟೈತಿ ರೀ ಮಾನವನ ಬೆಳೆಯನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿನ ಮಾನವನ ಬೆಳೆಯನ್ನು ತನ್ನ ಆಹಾರವನ್ನಾಗಿ ಮಾಡಿಕೊಂಡವ ಇಲಿಗಳು. ಇದರಿಂದ ಏನಾಗತ್ತೈತಿ ರೀ ಮಾನವನ ಬದುಕು ಹೌಹಾರುವಂತೆ ಮಾಡಿದೆ. ಟ್ರಾವ್ ಟ್ರಾವ್ ಎಂದು ಹಾಡಿ ಮಳೆರಾಯನನ್ನು ಬರಮಾಡಿಕೊಳ್ಳುವ ಕಪ್ಪೆರಸನ ಮೇಲೆ ಮಾನವನು ಕೊಲೆಗಡಕನು ಕತ್ತಿಯನ್ನೆತ್ತಿದ್ದಾನೆ. ಅವುಗಳ ಕಾಲುಗಳಿಗೆ ಪಾಶ್ಚಿಮಾತ್ಯ ದೇಶದಲ್ಲಿ ಬೇಡಿಕೆ ಇರುವುದರಿಂದ ಅವುಗಳನ್ನು ಸಿಕ್ಕಲ್ಲಿ ಹಿಡಿದು ಕೊಂದು ಕಿಸೆ ತುಂಬಿಸಿಕೊಳ್ಳುತ್ತಿದ್ದಾನೆ. ಈ ಕಪ್ಪೆಗಳ ಕಾಲುಗಳಿಗೆ ಏನೈತೆ ಬೇರೆ ದೇಶದಲ್ಲಿ ಬೇಡಿಕೆ ಇರುವುದರಿಂದ ಅವುಗಳನ್ನು ಕೂಡ ನಾಶ ಮಾಡತ್ತಾರ. ಮಾನವನು ಬೆಳೆದು ಆಹಾರ ಧಾನ್ಯದಲ್ಲಿ 10-15% ಬೆಳೆಗಳನ್ನು ಕ್ರಿಮಿಕೀಟಗಳು ನಾಶ ಮಾಡುತ್ತವೆ ಎಂದು ಲೆಕ್ಕಾಚಾರ ಹಾಕಿದ್ದಾರೆ. ಈ ರೀತಿಯಾಗಿ ಆಹಾರದ ಬೆಳೆಗಳನ್ನು ನಾಶ ಮಾಡ್ತಾವಂತ ಹೇಳಿ ಕ್ರಿಮಿಕೀಟಗಳನ್ನು ನಾಶಪಡಿಸುವಂತಹ ಗೊಬ್ಬರಗಳನ್ನು ಬಳಸುವುದರಿಂದ 10-15% ಬೆಳೆಗಳನ್ನು ಕ್ರಿಮಿಕೀಟಗಳು ನಾಶ ಮಾಡುತ್ತವೆ. ಒಂದು ಕಪ್ಪೆ ದಿನವೊಂದಕ್ಕೆ 100-200 ತನಕ ಕ್ರಿಮಿಕೀಟಗಳನ್ನು ಭಕ್ಷಿಸಿ ಎಷ್ಟೋ ಆಹಾರ ಧಾನ್ಯವನ್ನು ಸಂರಕ್ಷಿಸುತ್ತದೆ. ಈಗ ಅವುಗಳ ಹತ್ಯೆಯನ್ನು ಪ್ರಾರಂಭಿಸಿದರೆ ಅನ್ನ ದೇವರು ಮೆಚ್ಚುವನೇ. ನೋಡ್ರಿ ಇವಾಗ ಏನು ಮಾಡ್ತೀವಿ ಹುಳ ಆಗಬಾರ್ದು ಕ್ರಿಮಿಕೀಟ ಆಗಬಾರ್ದಂತ ಅನೇಕ ಗೊಬ್ಬರಗಳನ್ನು ಬೆಳೆಗೆ ಹೊಡಿತೀವಿ. ಆದ್ದರಿಂದ ಕಪ್ಪೆಗಳ ಸಂಖ್ಯೆ ಇತ್ತಂದ್ರೆ ಅಲ್ಲಿರುವಂಥ ಎಲ್ಲ ಕ್ರಿಮಿಕೀಟಗಳನ್ನು ಕಪ್ಪೆ ಏನು ಮಾಡ್ತೈತೆ ರೀ ನಾಶ ಮಾಡ್ತಿತ್ತು. ಅಂದ್ರೆ ನಮ್ಮ ಅವನತಿಗೆ ಏನಾಗತ್ತೀವಿ ಇಲ್ಲಿ ಹೊಣೆಗಾರಿಕರಾಗತ್ತೀವಿ. ಒಂದು ದಟ್ಟವಾದ ಕಾಡನ್ನು ಮಾನವ ಕಡಿದನೆಂದು ಇಟ್ಟುಕೊಳ್ಳೋಣ. ಅಲ್ಲಿದ್ದ ಹಕ್ಕಿಗಳು ಬೇರೆ ತಾನ ಹುಡುಕಿಕೊಳ್ಳಬೇಕಾಗುತ್ತದೆ. ಒಂದು ದಟ್ಟವಾದಂಥ ಕಾಡನ್ನು ಒಬ್ಬ
ಮನುಷ್ಯ ಕಡ್ದಂದ್ರೆ ಅಲ್ಲಿಂದ ಅಲ್ಲಿರುವಂಥ ಹಕ್ಕಿ ಪ್ರಾಣಿಗಳು ಏನು ಮಾಡ್ತಾರೆ ತಾನ ಅಂದರೆ ಬೇರೆ ಸ್ಥಳವನ್ನು ಹುಡುಕ್ತವೆ. ಮೇವು ಇಲ್ಲಿದ್ದರಿಂದ ಚಿಗುರುಗಳು ಮಾಯವಾಗುತ್ತವೆ. ಮೇವು ಇಲ್ಲಕ್ಕೆ ಏನು ಮಾಡ್ತಾರೆ ಚಿಗುರೆಗಳು ಜಿಂಕೆಗಳು ಬೇರೆ ಕಡೆ ಹೋಗ್ತವೆ. ಚಿಗುರೆಗಳನ್ನು ಬೇಟೆಯಾಡಿ ಜೀವಿಸಿದ ಹುಲಿ ಚಿರತೆ ಸಿಂಹಗಳು ತೊಲಗಬೇಕಾಗುತ್ತದೆ. ಅವಿತುಕೊಳ್ಳಲು ಮರೆ ಇಲ್ಲದರಿಂದ ತೋಳ ಕರಡಿಗಳು ಓಡಿ ಹೋಗುತ್ತವೆ. ಹಣ್ಣು ಹಂಪಲಗಳು ಸಿಗದಿದ್ದರಿಂದ ಇಣಚಿ ಕಣ್ಣು ಕಪ್ಪಡಿಗಳು ಪ್ರಯಾಣ ಬೆಳೆಸುತ್ತವೆ. ಬೋಳು ಮಾಡಿದ ಕಾಡಿನಲ್ಲಿ ವಾಸಿಸಿ ಏನು ಪ್ರಯೋಜನ ಎಂದು ಇಲಿಗಳು ಹೊರಡುತ್ತವೆ. ಇಲಿಗಳು ನಂಬಿದ ಹಾವುಗಳು ಹಿಂಬಾಲಿಸುತ್ತದೆ. ಕೊರೆಯುವ ಚಳಿ, ಸುಡುವ ಬಿಸಿಲು, ಹರಿಯುವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ. ಇಂತಹ ಭೂಮಿಯನ್ನು ಹೊಲಗಳಿಗೆ ಬಳಸಿದರೆ ಅಲ್ಲಿ ಹೊಸ ಪ್ರಾಣಿಗಳು ಬಿಡುವವು. ಇದರಿಂದ ಏನಾಗ್ತೈತಿ, ಒಂದು ಕಾಡನ್ನು ನಾಶ ಮಾಡಿದರೆ ಅಲ್ಲಿರುವಂಥ ಪ್ರಾಣಿ ಸಂಕುಲ ಕೂಡ ನಾಶ ಆಕ್ಕತಿ. ಇದರಂತೆ ಮಾನವನು ವಿಮಾನ, ರೈಲ್ವೆ, ಮೋಟಾರು ನಿಲ್ದಾಣಗಳನ್ನು ಕಟ್ಟುವುದರಿಂದ, ಹೆದ್ದಾರಿಗಳನ್ನು ಮಾಡುವುದರಿಂದ ಬಹಳ ಕಾಲದಿಂದ ಇದ್ದ ಸರೋವರ, ಕೆರೆ, ಹೊಂಡಗಳನ್ನು ಬೇರೆ ಕೆಲಸಕ್ಕೆ ಬಳಸುವುದು ವಾಡಿಕೆ. ಆದ್ದರಿಂದ ಕಾರ್ಖಾನೆ, ಊರುಗಳನ್ನು ಬೆಳೆಸುವುದಕ್ಕೆ ಕಾಡು, ಗಿಡ, ಗಂಟಿಗಳನ್ನು ಕಡಿಯುವುದರಿಂದ ಆಗುವ ಲಾಭಕ್ಕಿಂತ ಹಾನಿಯೇ ಹೆಚ್ಚು ಎಂಬುದು ಜನಸಾಮಾನ್ಯರಿಗೆ ಅರಿವಾಗುವುದೇ ಇಲ್ಲ. ಆದ್ದರಿಂದ ಅಧಿಕಾರದಲ್ಲಿದ್ದವರು ಅದಕ್ಕಿಂತ ಮಿಗಿಲಾಗಿ ಮುಂದಿನ ಪೀಳಿಗೆಗೆ ಇಂದೇ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಆಗು ಹೋಗುಗಳನ್ನು ವಿವರವಾಗಿ ಅಭ್ಯಸಿಸಿ ಮಾನವನ ಚಟುವಟಿಕೆ ಮಾನವನಿಗೆ ಕಂಟಕಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ವಿಧಾಯಕವಾಗಿ ಕಾರ್ಯಕ್ರಮಗಳನ್ನು ಕೈಗೊಂಡರೆ ಮಾತ್ರ ಈ ಹಿಂದೆ ಮಾಡಿದ ತಪ್ಪುಗಳೆಲ್ಲ ಮುಂದೆಯೂ ಆಗುವುದು ನಿಂತಿತು. ಏನು ಹೇಳ್ತಾರೆ, ಈ ರೀತಿಯಾಗಿ ನಾವು ಗಿಡ ಮರಗಳನ್ನು ಕಡಿಯುವುದರಿಂದ ನಮ್ಮ ಪರಿಸರ ಹಾಳಾಗೋದಷ್ಟೇ ಅಲ್ಲದ ಪರಿಸರ ಹಾಳಾಗ್ತೈತಿ. ಆಮೇಲೆ ನಗರೀಕರಣ ದೃಷ್ಟಿಯಿಂದ ಅನೇಕ ಗಿಡ ಮರಗಳನ್ನು ಹಾಳು ಮಾಡ್ತೀವಿ. ಆಮೇಲೆ ಅನೇಕ ನಿಲ್ದಾಣಗಳನ್ನು ಮಾಡ್ತೀವಿ, ರಸ್ತೆಗಳನ್ನು ಮಾಡಕ್ಕೆ ಹೋಗ್ತೀವಿ, ಗಿಡಗಳನ್ನು ಕಡಿತೀವಿ. ಎಷ್ಟು ಕಡ್ದಿರ್ತಿಲ್ಲ ಅದರ ಪ್ರಕಾರ ಒಂದು ಗಿಡನಾದರೂ ಏನು ಮಾಡಬೇಕು, ನಾವು ಹಚ್ಚಬೇಕು. ಇದರಿಂದ ನಮ್ಮ ಪರಿಸರವನ್ನು ನಾವು ಕಾಪಾಡೋಕೆ ಸಾಧ್ಯ ಆಕೈತಿ. ಈ ರೀತಿಯಾಗಿ ಪರಿಸರದ ಸಮತೋಲನ ತಡೆಗಟ್ಟಬೇಕಂದ್ರೆ ನಾವು ಏನು ಮಾಡಬೇಕು ರೀ, ಪ್ರಾಣಿ ಹಿಂಸೆಯನ್ನು ಮಾಡಬಾರ್ದು ಮತ್ತು ಗಿಡಗಳನ್ನು ಬೆಳೆಸಬೇಕು. ಆ ಕಾರಣಕ್ಕಾಗಿ ಎಲ್ಲ ಮಕ್ಕಳು ಏನು ಮಾಡಿರಿ, ನೀವು ಕೂಡ ಏನು ಮಾಡಬೇಕು, ನಿಮ್ಮ ಶಾಲೆಯಲ್ಲಿ ಒಂದು ಗಿಡವನ್ನಾದರೂ ನೀವು ಬೆಳೆಸಬೇಕು. ಅಥವಾ ನಿಮ್ಮ ಮನೆ ಮುಂದೆ ಒಂದು ಸಣ್ಣದಾಗಿರುವಂಥ ಸಸಿ ಗಿಡಗಳನ್ನು ಅಥವಾ ಗುಲಾಬಿ ಗಿಡ, ಬೇರೆ ಬೇರೆ ಹೂವಿನ ಗಿಡಗಳನ್ನು ಬೆಳೆಸಬೇಕು. ಇದರಿಂದ ನಿಮ್ಮ ಮನೆಯು ಏನಾಗ್ತೈತಿ ಸುಂದರವಾಗಿ ಕಾಣಿಸ್ತೈತಿ ಮತ್ತು ಪರಿಸರಕ್ಕೂ ಕೂಡ ಏನಾಗ್ತೈತಿ ಒಂದು ಒಳ್ಳೆಯ ಗಾಳಿ ಸಿಗೋಕೆ ಕಾರಣ ಆಗ್ತೈತಿ. ಗೊತ್ತಾಯ್ತು ಮಕ್ಕಳೇ, ಯಾವ ರೀತಿ ನಾವು ಪರಿಸರವನ್ನು ನಾಶ ಮಾಡಿದರೆ ನಮ್ಮ ನಾಶ ಆಕೈತೆ ಅನ್ನೋದು ಈ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರು ವೈಜ್ಞಾನಿಕ ದೃಷ್ಟಿಯನ್ನು ಇಟ್ಟುಕೊಂಡು ಸಂಕ್ಷಿಪ್ತವಾಗಿ ಪರಿಸರ ಸಮತೋಲನದ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಧನ್ಯವಾದಗಳು.